HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಕಲೇಶಪುರಕ್ಕೆ ಮಾರಕವಾಗುತ್ತಿರುವ ಅಮಲು ದಂಧೆ, ಮಾದಕ ದ್ರವ್ಯ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳಲು ಸಂಘಟನೆಗಳಿಂದ ಆಗ್ರಹ. ಅಮಲು ಮತ್ತು ಸಕಲೇಶಪುರ ಆಂದೋಲನಕ್ಕೆ ಜನಬೆಂಬಲ ಕೋರಿದ ನಾಗರಿಕ ವೇದಿಕೆ. ಬಿಜೆಪಿಯಿಂದ ಆಯೋಜನೆಗೊಂಡಿರುವ ಪಾದಯಾತ್ರೆ, ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಜಂಟಿ ಹೋರಾಟ. ಮೈಸೂರು ಚಲೋ ಹೋರಾಟಕ್ಕೆ ಹಾಸನದಿಂದ ಸಾವಿರಾರು ಜನರ ಪಯಣ. ಮಲೆನಾಡು ಭಾಗದಲ್ಲಿ ನಿಲ್ಲದ ಕಾಡಾನೆ ಹಾವಳಿ. ಅರೆಹಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದಲ್ಲಿ ತೋಟಕ್ಕೆ ದಾಳಿ ಇಟ್ಟ ಕಾಡಾನೆಗಳು. ಆನೆ ದಾಳಿಗೆ ಅಡಿಕೆ, ಕಾಫಿ, ಬಾಳೆ ಸರ್ವನಾಶ. ಗಾಂಜಾ, ಚರಸ್, ಮಾದಕ ದ್ರವ್ಯ ಸೇವನೆ ಮಾಡುತ್ತಿರುವ ಮತ್ತು ಸರಬರಾಜು ದಂಧೆಕೋರರ ವಿರುದ್ಧ ತಾಲೂಕು ಆಡಳಿತ ಅಗತ್ಯ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ಅಮಲು ಮುಕ್ತ ಸಕಲೇಶಪುರ ಆಂದೋಲನಕ್ಕೆ ಕಾನೂನು ಬಿಗಿಗೊಳಿಸಬೇಕೆಂದು ಸಾಮಾಜಿಕ ಹಿರಿಯ ಹೋರಾಟಗಾರ ನಾರಾಯಣ ಆಳ್ವ ಹೇಳಿದರು. ಸಕಲೇಶಪುರ ಪಟ್ಟಣದಲ್ಲಿ ಮಾತನಾಡಿದ ಅವರು, ಸಕಲೇಶಪುರದಲ್ಲಿ ಅನೇಕ ಸಮಸ್ಯೆಗಳಿವೆ. ಇದರ ಮಧ್ಯೆ ಅಮಲು ಊರಿಗೆ ವಿನಾಶವಾಗಿ ಪರಿಣಮಿಸುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸಕಲೇಶಪುರದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಚಟುವಟಿಕೆಗಳಿಂದ ಹಿರಿಯ ನಾಗರಿಕರಾದ ನಾವುಗಳು ಆತಂಕದಲ್ಲಿದ್ದೇವೆ. ಊರಿನ ಉಳಿವಿಗಾಗಿ, ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದರು. ಅಮಲು ಮುಕ್ತ ಸಕಲೇಶಪುರ ನಿರ್ಮಾಣ ಮಾಡಲು ಪೊಲೀಸ್ ಇಲಾಖೆಯಿಂದ ಅಸಾಧ್ಯ. ತಾಲೂಕು ಆಡಳಿತ ಸಂಪೂರ್ಣವಾಗಿ ಕೈಜೋಡಿಸಬೇಕು ಎಂದರು. ಬೀದಿ ಬೀದಿಗಳಲ್ಲಿ ಅಮಲು ಪದಾರ್ಥಗಳು ಕೈಗೆ ಸಿಗುತ್ತವೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಏಕೆ ಮಾಹಿತಿ ಸಿಗುತ್ತಿಲ್ಲ ಎಂಬುದು ಅರ್ಥವಾಗುವುದಿಲ್ಲ. ವ್ಯವಸ್ಥೆ ಮೇಲೆ ಅನುಮಾನ ಮೂಡುತ್ತಿದೆ ಎಂದು ಹೇಳಿದರು. ನಾಗರಿಕ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಇದೊಂದು ವಿಷಾದಕರ ವಿಚಾರವಾಗಿದೆ. ಇಂತಹ ವಿಚಾರ ಊರಿಗೆ ಬರುತ್ತದೆ ಎಂದು ನಾವು ಊಹಿಸಿರಲಿಲ್ಲ. ಇಂತಹ ಹೀನ ಪರಿಸ್ಥಿತಿ ನೋಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಊರಿನ ಪ್ರಜ್ಞಾವಂತ ನಾಗರಿಕರು ಕೈಜೋಡಿಸಬೇಕು ಎಂದರು. ಕೆಲವು ಮೆಡಿಕಲ್ ಶಾಪ್ಗಳಲ್ಲಿ ಡ್ರಗ್ಸ್ ಮಾರಾಟವಾಗುತ್ತಿದೆ. ಇದಕ್ಕೂ ಕಡಿವಾಣ ಹಾಕಬೇಕು. ಮಾರಾಟದ ವಿವರಗಳನ್ನು ಪ್ರತಿದಿನ ನಮೂದಿಸಬೇಕು ಎಂದರು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್ ಮಾತನಾಡಿ, ಇತ್ತೀಚೆಗೆ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಅಮಲು ಮುಕ್ತ ಸಕಲೇಶಪುರಕ್ಕೆ ಕರೆ ನೀಡಿ ಆಂದೋಲನಕ್ಕೆ ಚಾಲನೆ ನೀಡಲು ಮುಂದಾಗಿದ್ದಾರೆ. ಇವರೊಂದಿಗೆ ಸರ್ವರು ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ನಾವುಗಳು ಹೋರಾಟಗಳನ್ನು ಕೈಬಿಟ್ಟು ಅನೇಕ ವರ್ಷಗಳೇ ಆಗಿದೆ. ಇಂದಿನ ಆಗುಹೋಗುಗಳನ್ನು ನೋಡಿ ಸುಮ್ಮನೆ ಕೂರುವುದು ಸಮಂಜಸವಲ್ಲ. ಮತ್ತೊಮ್ಮೆ ಹೋರಾಟಕ್ಕೆ ಇಳಿಯಬೇಕಾಗಿದೆ. ಈ ಹೋರಾಟ ಊರಿನ ಹಿತಕ್ಕಾಗಿ ನಡೆಸಲೇಬೇಕಾಗಿದೆ ಎಂದರು. ಡ್ರಗ್ಸ್ ದಂಧೆಯಲ್ಲಿ ತೊಡಗಿರುವವರು ಎಷ್ಟೇ ಬಲಶಾಲಿಗಳಾಗಿದ್ರೂ ಅವರನ್ನ ಸೆದೆ ಬಡಿಯುವ ತಾಕತ್ತು ಸಂಘಟನೆಗಳಿಗಿದೆ. ಇವರನ್ನ ಸಕಲೇಶಪುರದಿಂದ ಬಡಿದೋಡಿಸುವ ತನಕ ನಾವು ಸುಮ್ಮನೆ ಕೂರೋದಿಲ್ಲ. ಅದಕ್ಕಾಗಿ ಯಾವುದೇ ತ್ಯಾಗ ಹಾಗೂ ಗಂಡಾಂತರವನ್ನ ಸ್ವೀಕರಿಸಲು ಸಿದ್ದರಿದ್ದೇವೆ ಎಂದರು. HCN ನ್ಯೂಸ್, ಸಕಲೇಶಪುರ. ಇಲ್ಲಿ ವೇದಿಕೆಯಲ್ಲಿರೋರು, ನಮ್ಮ ಆಳುವರಿದ್ದಾರೆ, ಇದ್ದಾರೆ, ಮತ್ತೆ ನೀವೆಲ್ಲರೂ ಕೂಡ ನಾವು ಸಕಲೇಶಪುರನ ಬಹಳ ಪ್ರೀತಿ ಮಾಡ್ತೀವಿ. ಸಕಲೇಶಪುರನ ಬಹಳ ಗೌರವಿಸ್ತೇವೆ. ನಾವು ಇಲ್ಲೇ ಬದುಕಿ ಬಾಳಬೇಕಾದಂತ ಜನಗಳನ್ನು. ಸಕಲೇಶಪುರಕ್ಕೆ ಬೇರೆ ಬೇರೆ ಸಮಸ್ಯೆಗಳಿದೆ. ಕಾಡನ ಸಮಸ್ಯೆ ಅಂತೀವಿ, ಈಗ ಕುಸಿದ ಸಮಸ್ಯೆ ಅಂತೀವಿ, ಯಾವ್ಯಾವ ಸಮಸ್ಯೆಗಳು ಹೇಳ್ತೀವಿ. ಆದ್ರೆ ಒಳಗಡೆ ಒಂದು ಕ್ಯಾನ್ಸರ್ ತರ ಈ ಡ್ರಗ್ಸ್ ಇದೆಯಲ್ಲ, ಅದು ತಿಂತಾ ಇದೆ. ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರೋದು ಅಷ್ಟು ಸಮಂಜಸ ಅಲ್ಲ ಅನ್ಸುತ್ತೆ. ನಾವು ಚಳವಳಿಗಳಿಂದ ಬಹಳ ವರ್ಷಗಳಿಂದ ಹಿಂದೆ ಇದೆ. ಅದನ್ನ ಬೇಡ, ಈಗ ಸದ್ಯಕ್ಕೆ ಏನು ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ದು. ಆದರೆ ಈ ಚಳವಳಿಗಾರರು ಈ ಮೌನವಾಗಿರೋದು ಯಾಕೋ ಅದು ಸರಿ ಇಲ್ಲ. ಅದಕ್ಕೋಸ್ಕರ ಈ ಡ್ರಗ್ ಮಾಫಿಯಾ ಸಕಲೇಶಪುರ ಆಕ್ರಮಣ ಮಾಡ್ಕೊತಾ ಇದೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಈ ಸಕಲೇಶಪುರದಲ್ಲಿ ಯಾರು ಈ ಡ್ರಗ್ ಮಾಫಿಯಾ ನಡೆಸ್ತಾ ಇದ್ರೆ ಅವರೇನು ಸಾಮಾನ್ಯ ಜನರೇನು, ಅವರ ಮುಖವಾಡಗಳು ದೊಡ್ಡದಾಗಿದೆ. ಎಲ್ಲ ಸರ್ವ ಪಕ್ಷಗಳು ಕೂಡ ಇದ್ದಾರೆ. ಕಾಂಗ್ರೆಸ್ ಅಲ್ಲಂತೂ ಜಾಸ್ತಿ ಇದ್ದಾರೆ, ಮತ್ತೆ JDS BJP ಕೂಡ ಇದ್ದಾರೆ, ಮತ್ತೆ ಬೇರೆ ಬೇರೆ ಸಂಘಟನೆ ಮುಖವಾಡ ಹಾಕೋದು ಕೂಡ ಇದೆ. ಇವರುಗಳನ್ನ ತಡೆಯೋದಿಕ್ಕೆ ಜನಸಾಮಾನ್ಯರಾದ ಕೆಲವೇ ವ್ಯಕ್ತಿಗಳಿಂದ ಅಸಾಧ್ಯ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಇವರು ಎಲ್ಲೆಲ್ಲಿ ಮಾಮೂಲಿ ಕೊಡ್ತಾರೆ, ಯಾರ್ಯಾರ ಜೊತೆ ಶಾಮೀಲಾಗಿದ್ದಾರೆ, ಇವು ಕೂಡ ನಮಗೆ ಗೊತ್ತಿದೆ. ಇವರ ಅಡ್ಡೆಗಳು ಕೂಡ ನಮಗೆ ಸಾಕಷ್ಟು ಗೊತ್ತಿದೆ. ಎಲ್ಲೆಲ್ಲಿ ಹಿಂಗೆ ವ್ಯವಹಾರ ಎಲ್ಲ ಮಾಡ್ತಾರೆ. ನಾವು ಸಕಲೇಶಪುರದ ಜನ, ನಾನು ಮೊದಲೇ ಹೇಳಿದಾಗೆ ಸಕಲೇಶಪುರನ ನಾವು ಉಳಿಸ್ಕೋಬೇಕು, ಬೆಳೆಸಬೇಕು ಅಂತ ನಾವೆಲ್ಲ ಮೊದಲಿಂದ ಕೂಡ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬೆಂಗಳೂರಿನಿಂದ ಮೈಸೂರು ಚಲೋ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡರ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯಿಂದ 10,000ಕ್ಕೂ ಹೆಚ್ಚು ಜನರು ಬುಧವಾರದಂದು ಪ್ರಯಾಣ ಬೆಳೆಸಿದರು. ಹಾಸನ ಜಿಲ್ಲೆಯ ವಿವಿಧ ಭಾಗಗಳಿಂದ ಪ್ರಯಾಣ ಬೆಳೆಸಿ ಮಂಡ್ಯಕ್ಕೆ ಪ್ರವೇಶ ಮಾಡುವ ಪಾದಯಾತ್ರೆ ಜೊತೆಯಲ್ಲಿ ಪಾಲ್ಗೊಳ್ಳಲು ಬುಧವಾರ ಬೆಳಗ್ಗೆ 6:30ಕ್ಕೆ ಬಸ್ ಮೂಲಕ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಪ್ರಯಾಣ ಬೆಳೆಸಿದರು. ಇದೇ ವೇಳೆ ಬಿಜೆಪಿ ನಗರಾಧ್ಯಕ್ಷ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಕೈಗೊಂಡಿರುವ ಪಾದಯಾತ್ರೆಯನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಪಾದಯಾತ್ರೆ ಆರಂಭವಾಗಿ ಮಂಡ್ಯ ತಲುಪುತ್ತಿದೆ. ಅವರ ಆಗಮನವನ್ನ ಮಂಡ್ಯದಲ್ಲಿ ಅಭೂತಪೂರ್ವವಾಗಿ ಸ್ವಾಗತಿಸುವ ಮೂಲಕ ರಾಜ್ಯ ಸರ್ಕಾರವನ್ನ ವಿರೋಧಿಸಲಾಗುತ್ತದೆ ಎಂದರು. ಪ್ರೀತಂ ಗೌಡರ ನೇತೃತ್ವದಲ್ಲಿ 10,000ಕ್ಕೂ ಹೆಚ್ಚು ಜನರು ಮಂಡ್ಯಕ್ಕೆ ಪ್ರಯಾಣ ಬೆಳೆಸಿದ್ದೇವೆ. ನಾವು ಕೂಡ ಬಿಜೆಪಿ ಮೋರ್ಚಾದ ಗ್ರಾಮಾಂತರ ಮಂಡಲ ವತಿಯಿಂದ ಬೃಹತ್ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು ಎಂದರು.
ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ ಮಾತನಾಡಿ, ನಮ್ಮ ರೈತ ಮೋರ್ಚಾದಿಂದ ಸುಮಾರು 3,000ಕ್ಕೂ ಹೆಚ್ಚು ಜನ ಮಂಡ್ಯಕ್ಕೆ ಪ್ರಯಾಣ ಬೆಳೆಸಲಿದ್ದೇವೆ. ಅವ್ಯವಹಾರದಲ್ಲಿ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಹಾಗೂ ಎಸ್ಸಿ ಸಮುದಾಯದ ಹಣವನ್ನ ನುಂಗಿರುವುದರ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಹಾಗೂ ಜೆಡಿಎಸ್ ಮುಖಂಡರಾದ ಎಚ್ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಪಾದಯಾತ್ರೆ ನಡೆಯುತ್ತಿದೆ ಎಂದರು. ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಮಹೇಶ್, ಬಿಜೆಪಿ ಮುಖಂಡರಾದ ಪ್ರೀತಿವರ್ಧನ್, ಹನುಮಂತಪುರ ಪ್ರೇಮಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ನಮ್ಮ ರೈತ ಮೋರ್ಚಾದ ವತಿಯಿಂದ ಸುಮಾರು 3,000ಕ್ಕೂ ಹೆಚ್ಚು ಜನ ಏನು ಈ ರಾಜ್ಯ ಸರ್ಕಾರ ಅವ್ಯವಹಾರದಲ್ಲಿ ತೊಡಗಿದೆ, ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಎಸ್ಸಿ ಹಣವನ್ನು ನುಂಗಾಕಿದೆ, ಇದರಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ರವರು, ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಜೆಡಿಎಸ್ನ ಮುಖಂಡರಾದಂಥ ಶ್ರೀ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಈ ಪಾದಯಾತ್ರೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ಹಾಸನ ಜಿಲ್ಲೆಯಿಂದ ರೈತ ಮೋರ್ಚಾದ ವತಿಯಿಂದ ಸುಮಾರು 3,000ಕ್ಕೂ ಹೆಚ್ಚು ಜನ ನಾವು ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಕೈಗೊಂಡಿರುವಂತ ಪಾದಯಾತ್ರೆಯನ್ನ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸನ್ಮಾನ್ಯ ಮಾಜಿ ಶಾಸಕರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರೀತಮ್ ಜೇಗೌಡರ ನೇತೃತ್ವದಲ್ಲಿ ನಡೀತಾ ಇದೆ. ಈಗಾಗಲೇ ಈ ಪಾದಯಾತ್ರೆ ಪ್ರಾರಂಭವಾಗಿ ಈಗಾಗಲೇ ಮಂಡ್ಯ ಪ್ರವೇಶ ತಗೋತಾ ಇದೆ. ನಾವು ಈ ಮಂಡ್ಯ ಪ್ರವೇಶವನ್ನ ನಾವೆಲ್ಲರೂ ಅಭೂತಪೂರ್ವವಾಗಿ ರಾಜ್ಯ ಸರ್ಕಾರವನ್ನ ವಿರೋಧಿಸಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಪ್ರೀತಮ್ ಜೇಗೌಡರ ನೇತೃತ್ವದಲ್ಲಿ 10,000ಕ್ಕಿಂತಲೂ ಹೆಚ್ಚಿನ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದೇವೆ. ಹಾಗೆ ಈ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಹೊರಟಿದ್ದೇವೆ. ಈಗಾಗಲೇ ನಮ್ಮ ಎಲ್ಲ ಮೋರ್ಚಾದವರು ಕೂಡ ಪ್ರತಿದಿನ ಒಂದೊಂದು ಮೋರ್ಚಾದವರಂತಾಗೆ ಭಾಗವಹಿಸ್ತಾ ಇದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಅನುಘಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕಿತ್ತಾವರ ಹೆಗ್ಗಡಿಹಳ್ಳಿ ಸುತ್ತಮುತ್ತ ಸುಮಾರು 14 ಕಾಡಾನೆಗಳ ಹಿಂಡು ಮಧ್ಯರಾತ್ರಿ ತೋಟಗಳಿಗೆ ನುಗ್ಗಿ ದಾಂಡುಳಿಡುತ್ತಿದ್ದು, ಪರಿಣಾಮ ಸಾವಿರಾರು ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾದ ಘಟನೆ ಸಂಭವಿಸಿದೆ. ಬೇಲೂರು ತಾಲೂಕಿನ ಕಿತ್ತಾವರ ಗ್ರಾಮದ ಉದ್ದಯ್ಯ, ಶೇಖರ್, ಸಣ್ಣಯ್ಯ ಹಾಗೂ ಕುಮಾರ್ ಎಂಬುವರ ತೋಟಗಳಲ್ಲಿ ಕಂಡುಬಂದ ಕಾಡಾನೆಗಳ ದಾಳಿಗೆ ಕಾಫಿ, ಸಿಲ್ವರ್, ಬಾಳೆ, ಅಡಿಕೆ ಬೆಳೆಗಳು ನೆಲಕಚ್ಚಿವೆ. ಈ ವೇಳೆ ತೋಟದ ಮಾಲೀಕರಾದ ಯಮುನಾ ಕುಮಾರ್ ಮಾತನಾಡಿ, ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಗಿಡಗಳನ್ನ ಬೆಳೆಸಿದ್ದೇವೆ. ನಾವು ಜೀವನ ಮಾಡಲು ಇವುಗಳೇ ನಮಗೆ ಆಧಾರ. ಗುಂಪು ಗುಂಪಾಗಿ ಕಾಡಾನೆಗಳು ಬಂದು ಹೀಗೆ ಬೆಳೆ ನಾಶ ಮಾಡಿದ್ರೆ ಜೀವನ ನಡೆಸೋದಾದ್ರೂ ಹೇಗೆ? ಬ್ಯಾಂಕಿನಲ್ಲಿ ಸಾಲ ಸೋಲ ಮಾಡಿ ತೋಟಗಳನ್ನ ನಿರ್ವಹಣೆ ಮಾಡ್ತಿದ್ದೇವೆ. ಫಸಲು ಬಂದರಷ್ಟೇ ಸಾಲ ಮರುಪಾವತಿ ಮಾಡಲು ಸಾಧ್ಯ. ಪರಿಸ್ಥಿತಿ ಹೀಗಿರುವಾಗ ಆನೆಗಳಿಂದ ಉಂಟಾಗುವ ನಷ್ಟಕ್ಕೆ ಸರ್ಕಾರವೇ ಪರಿಹಾರ ನೀಡಬೇಕು ಎಂದರು. ಈ ವೇಳೆ ಶೇಖರ್, ಕುಮಾರ್, ಲೀಲಾ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ನಾನು ಯಮುನಾ ಅಂತ, ಕಿತ್ತಾವರ ಗ್ರಾಮ. ಇಲ್ಲಿ ನಿನ್ನೆ ರಾತ್ರಿ 1:05 ಆನೆಗಳು ಬಂದು ಇದು 2ನೇ ಸಲ ತುಂಬ ಲೂಟಿ ಮಾಡಿದ್ದಾವೆ. ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇರೋದು. ಈ ಥರ ಎಲ್ಲ ಪುಡಿ ಮಾಡಿದ್ದಾವೆ, ಸುತ್ತಮುತ್ತ ಎಲ್ಲ ಪುಡಿ ಮಾಡಿ ಹೋಗಿದ್ದಾವೆ. ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕು. ನಾವಿಲ್ಲಿ 2 ಮನೆಯವರು ಪೂರ್ತಿ ಪುಡಿಯಾಗಿದೆ. ತೆಂಗು, ಅಡಿಕೆ, ಬಾಳೆ, ಕಾಫಿ, ಸಿಲ್ವರು ಎಲ್ಲ ಎಳ್ದಾಕಿದೆ. ಮತ್ತು ಪಾತಿ ಗಿಡ, ಸಣ್ಣ ಗಿಡ ಮಾಡಿರೋ ಪಾತಿ ಎಲ್ಲ ಪುಡಿಯಾಗಿದೆ. ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕು. ನಾವು ಇದನ್ನೇ ನಂಬ್ಕೊಂಡೇ ಬದುಕ್ತಿರೋದು. ಇಲ್ಲಿ 2ನೇ ಸಲ ಈ ಥರ ಪುಡಿ ಮಾಡಿದೆ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಅಪ್ರಾಪ್ತ ಬಾಲಕರು ಜಾಲಿ ರೈಡ್ಗಾಗಿ ಕಾರೊಂದನ್ನು ಇಷ್ಟ ಬಂದಂತೆ ಚಾಲನೆ ಮಾಡಿದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಪಾರ್ಕಿಂಗ್ ಮಾಡಿದ ಕಾರೊಂದಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಘಟನೆ ನಗರದ ಕೆಆರ್ಪುರಂನ ಹೋಟೆಲೊಂದರ ಮುಂದೆ ನಡೆದಿದೆ. ಅಪ್ರಾಪ್ತ ಬಾಲಕರು ಕಾರಿನಲ್ಲಿ ಜಾಲಿ ರೈಡ್ ಮಾಡುವ ವೇಳೆ ನಿಯಂತ್ರಣ ತಪ್ಪಿ ನಿಂತಿದ್ದ ಕಾರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ. ಅಪ್ರಾಪ್ತ ಚಲಾಯಿಸುತ್ತಿದ್ದ ಕಾರು ಸೇರಿ 2 ಕಾರುಗಳು ಜಖಂಗೊಂಡಿವೆ. ಹೋಟೆಲ್ ಪೋರ್ಟಿಕೋದಲ್ಲಿ ನಿಲ್ಲಿಸಿದ ಕಾರಿಗೆ ಕಾರು ನಿಯಂತ್ರಣಕ್ಕೆ ಸಿಗದೆ ರಸ್ತೆ ದಾಟಿ ಮತ್ತೊಂದು ಕಾರಿಗೆ ಡಿಕ್ಕಿ ಸಂಭವಿಸಿದ್ದು, ನೂರಾರು ವಾಹನಗಳು ಸಂಚಾರ ಮಾಡುವ ಹೈಸ್ಕೂಲ್ ಫೀಲ್ಡ್ ರೋಡ್ ದಾಟಿ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆಯಲಾಗಿದೆ. ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು, ವಿಷಯ ತಿಳಿದ ಹಾಸನ ನಗರದ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಪಘಾತ ನಡೆದ ತೀವ್ರತೆ ಬಗ್ಗೆ ಪರಿಶೀಲಿಸಿದರು. ನಂತರ ಸಂಚಾರಿ ಪೊಲೀಸರು ಕಾರನ್ನ ವಶಕ್ಕೆ ಪಡೆದರು.
ನಂತರ ಅಪಘಾತ ಮಾಡಿದ ಬಾಲಕನ ಪೋಷಕರ ವಿರುದ್ಧ ಪ್ರಕರಣ ದಾಖಲು ಮಾಡೋದಾಗಿ ತಿಳಿದು ಬಂದಿದೆ. ಈ ಅಪಘಾತದ ದೃಶ್ಯವು ಇಲ್ಲಿನ ಸುತ್ತಮುತ್ತಲ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ಪ್ರಸಾರವಾಗಿದೆ. ಓದುವ ಮಕ್ಕಳ ಕೈಲಿ, ಅದರಲ್ಲೂ ಇನ್ನೂ ಅಪ್ರಾಪ್ತರಾಗಿರುವವರಿಗೆ ವಾಹನ ಕೊಟ್ಟರೆ ಅಪಾಯ ತಪ್ಪಿದ್ದಲ್ಲ ಎನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಮುಂದಾದರೂ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸುವುದರ ಜೊತೆಗೆ ಅವರ ನಡೆ ಬಗ್ಗೆ ಗಮನ ಹರಿಸುವುದು ಸೂಕ್ತ ಎಂಬುದು ಜನರ ಅಭಿಪ್ರಾಯವಾಗಿದೆ. ಎಚ್ಸಿಎನ್ ನ್ಯೂಸ್ ಹಾಸನ್. ಬೇಲೂರು ತಾಲೂಕಿನಲ್ಲಿ ಅಕ್ರಮ ಸರ್ಕಾರಿ ಭೂಮಿ ಮಣ್ಣನ್ನು ಬಗೆದು ಮಾರಾಟ ಮಾಡುತ್ತಿರುವವರನ್ನ ಪ್ರಶ್ನಿಸಿದ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದ ಸರ್ವೆ ನಂಬರ್ 12ರಲ್ಲಿ ಸರ್ಕಾರ ನಿವೃತ್ತ ಸೈನಿಕರಿಗೆ ಜಾಗ ಮೀಸಲಿಟ್ಟಿದ್ದು ಅದರಲ್ಲಿ ಕೆಲವರು ಹಗಲು ರಾತ್ರಿ ಎನ್ನದೆ ಮಣ್ಣನ್ನು ಬಗೆದು ಮಾರಾಟ ಮಾಡಿಕೊಳ್ಳುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಅದರಂತೆ ಮಂಗಳವಾರ ಬಳ್ಳೂರು ಗ್ರಾಮದ ನಾಗರಾಜ್ ಎಂಬ ವ್ಯಕ್ತಿ ಟಿಪ್ಪರ್ಗಳಿಗೆ ಮಣ್ಣನ್ನು ತುಂಬಿಕೊಂಡು ಬೇರೆಡೆ ಸಾಗಿಸುತ್ತಿದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಗ್ರಾಮದ ಒಳಭಾಗದಲ್ಲಿ ಮಣ್ಣು ತುಂಬಿಕೊಂಡು ಹೋಗುತ್ತಿರುವುದರಿಂದ ರಸ್ತೆಗಳಲ್ಲಿ ಓಡಾಡಲು ತೊಂದರೆಯಾಗುತ್ತಿದ್ದು ಲಾರಿಗಳು ಹೆಚ್ಚು ಮಣ್ಣನ್ನು ತುಂಬಿಕೊಂಡು ಹೋಗೋದ್ರಿಂದ ರಸ್ತೆ ಹಾಳಾಗಿ ಗುಂಡಿ ಬೀಳುತ್ತಿದೆ ಎಂದು ಗ್ರಾಮದ ಮಹಿಳೆ ರಾಜೇಶ್ವರಿ ಅವರು ನಾಗರಾಜ್ ಅವರನ್ನ ಕೇಳಿ, ಮಳೆಯಿಂದ ರಸ್ತೆಗೆ ಗುಂಡಿ ಬಿದ್ದ ಪರಿಣಾಮ ಡೆಂಗ್ಯೂ, ಚಿಕನ್ ಗುನ್ಯಾ ಇನ್ನಿತರೆ ಕಾಯಿಲೆಗಳು ಹರಡುತ್ತದೆ ಎಂದು ಮನವರಿಕೆ ಮಾಡಿಕೊಟ್ಟ ಹಿನ್ನೆಲೆ ಇದರಿಂದ ಕೋಪಗೊಂಡ ನಾಗರಾಜ್ ಮನೆ ಮುಂಭಾಗದ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿ ಕೈ ಹಾಗೂ ತಲೆ, ಎದೆ ಭಾಗಕ್ಕೆ ಪೆಟ್ಟು ಬಿದ್ದ ಹಿನ್ನೆಲೆ ಅವರನ್ನ ಬೇಲೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಹಾಸನಕ್ಕೆ ದಾಖಲಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆ ಎಂಬುದನ್ನು ನೋಡದೆ ನಿಮ್ಮ ಟಿಪ್ಪರ್ ಗ್ರಾಮದೊಳಗೆ ತರಬೇಡಿ ಎಂದು ಹೇಳಿದ್ರೆ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಈತನ ಮೇಲೆ ಪ್ರಕರಣ ದಾಖಲಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಟಿಪ್ಪರ್ ಲಾರಿಯಲ್ಲಿ ಮಣ್ಣನ್ನು ಒಡೆಯುತ್ತಿರುವಾಗ ರೋಡು ಹಾಳಾಗಿ ಹೋಗಿದೆ. ಎರಡನೇ ಜಲ ಕಟ್ಟಿಕೊಂಡು ಹಾಳಾಗಿ ಹೋಗಿದೆ, ಕುಸಿದು ಹೋಗಿದೆ. ಆ ಮೋರಿ ಎಲ್ಲ ಕಸ ಕಟ್ಟಿ ಇದು ಹಾಳಾಗಿದೆ. ನೀವು ಇಲ್ಲಿ ಮಣ್ಣನ್ನು ಒಡೆಯಬೇಡಿ ಅಂತ ಡ್ರೈವರನ್ನು ನಾನು ಕೇಳಿಕೊಂಡೆ. ಡ್ರೈವರ್ ಹತ್ರ ಹೇಳ್ಕೊಂಡಿದ್ದೆ. ಡ್ರೈವರ್ ಆಮೇಲೆ ಅವರು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಎಂದು ಮರು ನಾಮಕರಣ ಮಾಡುವ ರಾಜ್ಯ ಸರ್ಕಾರದ ಆದೇಶವನ್ನು ರದ್ದು ಮಾಡಬೇಕು. ಅಕ್ರಮವಾಗಿ ಬೆಂಗಳೂರಿಗೆ ಕಳಪೆ ಗುಣಮಟ್ಟದ ಮಾಂಸವನ್ನು ಸರಬರಾಜು ಮಾಡುವವರ ಮೇಲೆ ಹಾಗೂ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದನ್ನು ತಡೆಯಲು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಆವರಣದಲ್ಲಿ ಮಾಧ್ಯಮದೊಂದಿಗೆ ಹಿಂದೂ ಜನಜಾಗೃತಿ ಸಮಿತಿಯ ಗೋವಿಂದರಾಜ್ ಮಾತನಾಡಿ, ರಾಜ್ಯ ಸರ್ಕಾರವು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಮರು ನಾಮಕರಣ ಮಾಡಲು ನಿಶ್ಚಯ ಮಾಡಿರುವ ನಿರ್ಧಾರವು ಅತ್ಯಂತ ಖಂಡನೀಯವಾಗಿದೆ. ಇದು ಶ್ರೀರಾಮನ ದ್ವೇಷದ ಪರಮಾವಧಿಯಾಗಿದೆ. ರಾಮಾಯಣದ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರನು ವನವಾಸದಲ್ಲಿ ರಾಮನಗರದ ಶ್ರೀರಾಮದೇವರ ಬೆಟ್ಟದಲ್ಲಿ ಸರಿಸುಮಾರು 1 ವರ್ಷಗಳ ಕಾಲ ವಾಸವಾಗಿದ್ದಂತಹ ಐತಿಹಾಸಿಕ ಸ್ಥಳವಾಗಿದ್ದು ಪವಿತ್ರ ಪಾವನ ಭೂಮಿಯಾಗಿದೆ. ಅಲ್ಲಿ ಸ್ವತಃ ಸುಗ್ರೀವನು ಸ್ಥಾಪನೆ ಮಾಡಿದ ಶ್ರೀರಾಮಮೂರ್ತಿ ಸಮೇತ ಇರುವ ಶ್ರೀರಾಮ ಮಂದಿರ ಇದೆ. ಈ ಶ್ರೀರಾಮದೇವರ ಬೆಟ್ಟದ ಕಾರಣದಿಂದ ರಾಮನಗರ ಎಂಬ ಹೆಸರು ಬಂದಿತು. ಆದರೆ ಸರ್ಕಾರವು ಶ್ರೀರಾಮನ ಬಗ್ಗೆ ಇರುವ ದ್ವೇಷದ ಕಾರಣದಿಂದ ಈ ನಿರ್ಧಾರ ಕೈಗೊಂಡಿದೆ ಎಂದರು. ಬೆಂಗಳೂರಿಗೆ ಅಕ್ರಮವಾಗಿ ಕಳಪೆ ಗುಣಮಟ್ಟದ ಮಾಂಸವನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿ ಮತ್ತು ಪುನೀತ್ ಕೆರೆಹಳ್ಳಿ ಅವರ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸ್ ಎಸಿಪಿ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದರು. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದನ್ನು ತಡೆಯಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಪುಟ್ಟಸ್ವಾಮಿ, ಸುಜಾತ, ಸಿದ್ದಪ್ಪಾಚಾರ್, ಅನಂತರಾಜು, ಸುರೇಶ್, ಬ್ಯಾಟಾಚಾರ್, ರಾಜೇಂದ್ರನ್, ರಾಘವಾಚಾರ್, ಸೋಮಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ನಮಸ್ಕಾರ. ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮಾನ್ಯ ರಾಜ್ಯಪಾಲರಿಗೆ 2 ಮನವಿಯನ್ನ ಹಾಗೂ ಹಾಸನ ಜಿಲ್ಲಾಡಳಿತಕ್ಕೆ 1 ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕೊಡ್ಲಿಕ್ಕೆ ಬಂದಿದ್ದೀವಿ. ವಿಚಾರ ಏನು ಅಂತಂದ್ರೆ, ಈಗಿನ ರಾಮನಗರ ಜಿಲ್ಲೆಯನ್ನ ರಾಜ್ಯ ಸರ್ಕಾರವು ಬೆಂಗಳೂರು ದಕ್ಷಿಣ ಅಂತ ಮಾಡ್ಲಿಕ್ಕೆ ಹೊರಟಿದೆ. ಇದು ಅತ್ಯಂತ ಖೇದಕರವಾದದ್ದು ಮತ್ತು ಬಹಳ ಶೋಚನೀಯವಾದ ವಿಚಾರ. ಇದು ಎಲ್ಲ ಹಿಂದೂ ಬಾಂಧವರ ಮನನೊಯ್ಯುವ ವಿಚಾರ ಆಗಿದೆ. ಯಾಕೆಂದ್ರೆ ಇವರ ಈ ರಾಮನ ಈ ವಿರೋಧ ಭಾವ ಇಲ್ಲಿದಲ್ಲ, ಹಿಂದೆಯಿಂದಲೂ ಇವರು ಇದೆ. ಯಾಕೆಂದ್ರೆ 500 ವರ್ಷಗಳ ಇತಿಹಾಸ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿದಾಗ ಇಡೀ ದೇಶನೇ ಹರ್ಷೋಲ್ಲಾಸದಿಂದ ಇತ್ತು. ಆದರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಒಂದು ಶೋಚನೀಯ ಸ್ಥಿತಿ. ಯಾಕೆಂದ್ರೆ ಅವರು ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ.
ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಲೂರು ಘಟಕದ ವತಿಯಿಂದ 12 ಆಗಸ್ಟ್ 2024ರಂದು 2017ರಲ್ಲಿ ರೂಪಿತಗೊಂಡಿರುವ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಾಜ್ಯ ಮಟ್ಟದಲ್ಲಿ ಆದೇಶವನ್ನು ರದ್ದು ಮಾಡಬೇಕೆಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಹೇಳಿದರು. 2017ರಲ್ಲಿ ಜಾರಿಯಾದಂತಹ ವೃಂದ ಹಾಗೂ ನೇಮಕಾತಿ ನಿಯಮಗಳನ್ನು 2016ರ ಮುನ್ನ ನೇಮಕಾತಿಯಾದ ಎಲ್ಲಾ ಪ್ರಾಥಮಿಕ ಶಿಕ್ಷಕರಿಗೆ 2016ಕ್ಕೆ ಪೂರ್ವದಂತೆ ಪ್ರೌಢಶಾಲೆಗಳಿಗೆ ಅರ್ಹತೆ ಆಧಾರದ ಮೇಲೆ ಬಡ್ತಿಯನ್ನ ನೀಡಬೇಕು ಹಾಗೂ ಮುಖ್ಯ ಗುರುಗಳ ಮತ್ತು ಹಿರಿಯ ಮುಖ್ಯ ಗುರುಗಳ ಹುದ್ದೆಗಳಿಗೆ ಬಡ್ತಿಯನ್ನ ನೀಡಬೇಕೆಂದು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಘಟಕದ ವತಿಯಿಂದ ತಹಸೀಲ್ದಾರ್ ಅವರ ಕಚೇರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಕಚೇರಿ ಮುಂಭಾಗದಲ್ಲಿ ಮನವಿ ಸಲ್ಲಿಸಿದ ಬಳಿಕ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಮಾಧ್ಯಮದೊಂದಿಗೆ ಮಾತನಾಡಿ 2017ರಲ್ಲಿ ಜಾರಿಯಾದಂತಹ C&R ಎಂಬ ಮರಣ ಶಾಸನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅತ್ಯಂತ ಕೆಟ್ಟದಾಗಿ ಪರಿಣಾಮ ಬೀರುತ್ತದೆ. ಇಂತಹ ಒಂದು ಶಾಸನವು 2017ರಲ್ಲಿ ಜಾರಿಯಾದರೂ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯವಾಗಬಾರದೆಂಬ ಉದ್ದೇಶದಿಂದ ಇದುವರೆಗೂ ಸುಮಾರು 6 ರಿಂದ 7 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿರುತ್ತೇವೆ. ಆದರೂ ಸಹ ಸರ್ಕಾರ ಈ ಬಗ್ಗೆ ಗಮನ ಹರಿಸದೆ 2017ರಲ್ಲಿ C&R ನಿಯಮವನ್ನು ತಕ್ಷಣವೇ ಹಿಂಪಡೆಯಬೇಕು. 2017ರ ಪೂರ್ವದಲ್ಲಿ ನೇಮಕವಾದವರಿಗೆ ಈ ಹೊಸ ನಿಯಮವು ಅನ್ವಯಿಸುವುದಿಲ್ಲ ಎಂಬ ಕಾರ್ಯ ಆದೇಶವನ್ನು ಹೊರಡಿಸಬೇಕೆಂಬ ಉದ್ದೇಶದಿಂದ ಇದೇ ಆಗಸ್ಟ್ ತಿಂಗಳ 12ರಂದು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡುವ ಮೂಲಕ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಚನ್ನಿಗರಾಮಯ್ಯ, ಅಧ್ಯಕ್ಷ ಅಮೃತೇಶ್, ಕಾರ್ಯದರ್ಶಿ ಶ್ರೀನಿವಾಸ್, ಮಹಿಳಾ ಶಿಕ್ಷಕಿಯರ ಅಧ್ಯಕ್ಷೆ ಚಂದ್ರಮ್ಮ, ಸಿಆರ್ಪಿ ಸಂಘದ ಅಧ್ಯಕ್ಷರಾದ ವೇಣುಗೋಪಾಲ್, ರವಿ ವೈಯಾರ್, ಸಂಘಟನಾ ಕಾರ್ಯದರ್ಶಿ ಬೇಬಿ ಹಾಜಿರಾ, ಜಿಲ್ಲಾ ಸಹ ಕಾರ್ಯದರ್ಶಿ ವರದರಾಜು, ಎನ್ಜಿಒ ನಿರ್ದೇಶಕರಾದ ಪರಮೇಶ್, ಸೋಮೇಶ್, ಶ್ರೀಕಾಂತ್ ಹಾಗೂ ಭೂಪಾಲಯ್ಯ, ಚಂದ್ರಕುಮಾರ್, ವೆಂಕಟರಂಗಯ್ಯ ಹಾಗೂ ಇನ್ನು ಮುಂತಾದ ಶಿಕ್ಷಕಿಯರು ಭಾಗವಹಿಸಿದ್ರು. HCN ನ್ಯೂಸ್ ಆಲೂರು. ಶಾಲಾ ಶಿಕ್ಷಕರ ಸಂಘ ಆಲೂರು ತಾಲೂಕು ಘಟಕದ ವತಿಯಿಂದ ಇದೇ 12 ಆಗಸ್ಟ್ 2024ರಂದು ಬೆಂಗಳೂರಿನಲ್ಲಿ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ C&R ರದ್ದುಪಡಿಸಬೇಕೆಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ 2017ರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2000ಕ್ಕಿಂತ ಮೊದಲು ನೇಮಕ ಆದವರಿಗೆ ಅನ್ವಯಿಸಬಾರದು. ಅದೇ ರೀತಿ ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016ರ ಪೂರ್ವದಂತೆ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗಳಿಗೆ ಬಡ್ತಿಯನ್ನು ನೀಡಬೇಕು. ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016ರ ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗಳಿಗೆ ಬಡ್ತಿಯನ್ನು ನೀಡಬೇಕು. ಇತ್ತೀಚೆಗೆ ಅತಿಯಾದ ಮಳೆಯಿಂದ ತಾಲೂಕಿನ ಕೆಲವು ಭಾಗಗಳಲ್ಲಿ ಭೂಕುಸಿತ ಉಂಟಾಗಿರುವುದಕ್ಕೆ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳೇ ಕಾರಣ ಎಂದು ಬಿಂಬಿಸಲಾಗುತ್ತಿರುವುದು ಸರಿಯಾದ ಕಾರಣ ಅಲ್ಲ ಎಂದು ಸಕಲೇಶಪುರ ರೆಸಾರ್ಟ್ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಮಸ್ತಾರೆ ಲೋಕೇಶ್ ತಿಳಿಸಿದ್ದಾರೆ. ಬುಧವಾರ ಸಕಲೇಶಪುರದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಉದ್ಯಮದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಹೇಳಿಕೆ ನೀಡಿರುವ ವಿಚಾರವಾಗಿ ಮಾತನಾಡಿದ ಅವರು, ಅರಣ್ಯ ಸಚಿವರು ಅರಣ್ಯ ಒತ್ತುವರಿ ತೆರವು ಕಾರ್ಯಕ್ರಮ ಆರಂಭಿಸಿರುವುದು ನಿಜಕ್ಕೂ ಅಭಿನಂದನಾರ್ಹ. ಸಕಲೇಶಪುರ ತಾಲೂಕಿನಲ್ಲಿ ನಾವು ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರು ನಮ್ಮ ಹಿಡುವಳಿ ಭೂಮಿಗಳನ್ನ, ನಮ್ಮ ವಹಿವಾಟುಗಳನ್ನ ಮಾಡುತ್ತಿರುತ್ತೇವೆ. ಯಾವುದೇ ಅರಣ್ಯ ಅತಿಕ್ರಮಣವನ್ನ ಮಾಡಿಲ್ಲ ಹಾಗೂ ಅರಣ್ಯ ಒತ್ತುವರಿಯನ್ನ ಬೆಂಬಲಿಸುವುದಿಲ್ಲ. ಆದರೆ ನೈಸರ್ಗಿಕ ವಿಕೋಪಗಳಿಂದ ಆಗುವ ಗುಡ್ಡ ಕುಸಿತ ಘಟನೆಗಳಿಗೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನೇ ಹೊಣೆ ಮಾಡುವುದು ಸಮಂಜಸವಲ್ಲ. ಜವಾಬ್ದಾರಿಯುತ ಸ್ಥಾನಗಳಲ್ಲಿರುವವರು ಪದೇ ಪದೇ ಒಂದು ಉದ್ಯಮದ ವಿರುದ್ಧವಾಗಿ ಮಾತನಾಡಿದ್ರೆ ಸಾಮಾನ್ಯ ಜನರಲ್ಲಿಯೂ ಕೂಡ ತಪ್ಪು ಅಭಿಪ್ರಾಯ ಮೂಡುತ್ತೆ. ಗುಡ್ಡ ಕುಸಿತ ಪ್ರಕರಣಗಳಿಗೆ ಅದರದೇ ಆದ ಹಲವಾರು ಕಾರಣಗಳಿದ್ದು, ರಸ್ತೆ ಅಗಲೀಕರಣ, ಪಶ್ಚಿಮ ಘಟ್ಟದಲ್ಲಿ ಎತ್ತಿನಹೊಳೆ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡಿರುವುದು ಹಾಗೂ ಪವರ್ ಪ್ರಾಜೆಕ್ಟ್ನಂತಹ ಇತರೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸರ್ಕಾರ ಕೈಗೊಂಡಿರುವ ಯೋಜನೆಗಳಿಂದ ಇಂತಹ ಅವಘಡಗಳು ಸಂಭವಿಸುತ್ತಿವೆ. ಇದನ್ನು ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸಲಾಗುತ್ತಿದೆ ಎಂದರು. ಹೋಮ್ ಸ್ಟೇ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ, ಅರಣ್ಯ ಪ್ರದೇಶ ಅತಿಕ್ರಮಿಸಿ ಯಾವುದೇ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ನಿರ್ಮಿಸಿದ್ರೆ ಅವುಗಳ ತೆರವು ಕಾರ್ಯಾಚರಣೆಯನ್ನ ನಾವು ಖಂಡಿತವಾಗಿ ಸ್ವಾಗತಿಸುತ್ತೇವೆ ಹಾಗೂ ಅದಕ್ಕೆ ಬೆಂಬಲ ಕೂಡ ಇದೆ. ನಮ್ಮ ಖಾಸಗಿ ಜಮೀನುಗಳಲ್ಲಿ ಸರ್ಕಾರದ ನಿಬಂಧನೆಗಳಿಗೆ ಒಳಪಟ್ಟು ಉದ್ಯಮ ನಡೆಸುತ್ತಿದ್ದೇವೆ. ಅರಣ್ಯ ಮಂತ್ರಿ ಈಶ್ವರ ಖಂಡ್ರೆ ಅವರ ಆದೇಶದಿಂದ ರೆಸಾರ್ಟ್ಗೆ ಬರುವ ಅತಿಥಿಗಳು ಬುಕಿಂಗ್ ಮಾಡಿಲ್ಲ. ಲ್ಯಾಂಡ್ ಸ್ಲೈಡಿಂಗ್ಗೆ ಎತ್ತಿನಹೊಳೆ ಯೋಜನೆ ಹಾಗೂ ಡ್ಯಾಂನಿಂದ ವಿದ್ಯುತ್ ತೆಗೆಯುವ ಯೋಜನೆಯಿಂದ ತೊಂದರೆಯಾಗಿದೆಯೇ ವಿನಃ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿಂದ ಅಲ್ಲ. ನಮಗೆ ಬರುವ ಅತಿಥಿಗಳು ಚಿಕ್ಕಮಗಳೂರು, ಕೊಡಗಿಗೆ ಹೋಗುತ್ತಿದ್ದಾರೆ. ಅರಣ್ಯ ಸಚಿವರ ಹೇಳಿಕೆಯಿಂದ ತರಕಾರಿ, ವಿವಿಧ ಅಂಗಡಿಯವರಿಗೆ ತೊಂದರೆಯಾಗುತ್ತಿದೆ. ರಸ್ತೆ ಕುಸಿತಕ್ಕೆ ನಾವು ಕಾರಣರಲ್ಲ ಎಂದರು. ರೆಸಾರ್ಟ್ ಸಂಘದ ಕಾರ್ಯದರ್ಶಿ ಕಾಡುಮಕ್ಕಿ ಹರೀಶ್ ಮಾತನಾಡಿ, ಅನಧಿಕೃತ ರೆಸಾರ್ಟ್, ಹೋಮ್ ಸ್ಟೇ ಇದ್ದಲ್ಲಿ ಕ್ರಮ ಕೈಗೊಳ್ಳಲಿ ಹಾಗೂ ಯಾವುದೇ ವ್ಯಕ್ತಿಗಳು ಸಾರ್ವಜನಿಕ ಪ್ರದೇಶದಲ್ಲಿ ಅರಣ್ಯದಲ್ಲಿ ಅನುಚಿತ ವರ್ತನೆ ಬಗ್ಗೆ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಲಿ ಎಂದರು. ಹೋಮ್ ಸ್ಟೇ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ, ಕಾರ್ಯದರ್ಶಿ ಕಾಡುಮಕ್ಕಿ ಹರೀಶ್, ನಿರ್ದೇಶಕ ಬೋಬಾಚಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ನಮಸ್ಕಾರ.
ನಾವು ಸಕಲೇಶ್ಪುರ ರೆಸಾರ್ಟ್ ಅಸೋಸಿಯೇಷನ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನೆಕ್ಸ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ನಾರಾಯಣ. ನಾವು ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಕೂಡ ಎಲ್ಲ ನಮ್ಮ ಭಾಗದಲ್ಲಿ ನಾವು ಕೂಡ ಈ ಮಲೆನಾಡಿ ಹುಟ್ಟಿ ಬೆಳೆದು ಪರಿಸರನ ಸಂರಕ್ಷಣೆ ಮಾಡುವಂತ ಮಹತ್ವದ ಜವಾಬ್ದಾರಿ ನಮ್ಮ ಮೇಲೆ ಇರತಕ್ಕಂಥದ್ದು. ಇತ್ತೀಚೆಗೆ ಏನಾಗಿದೆ, ಸಕಲೇಶ್ಪುರದಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತದೆ. ಕಾರಣ ಏಕೆಂತ ಹೇಳಿದ್ರೆ, ಅದು ಮುಂಚೆಯಿಂದಲೂ ಕೂಡ ಪ್ರವಾಸಿಗರ ತಾಣವಾಗಿ ಪ್ರಕೃತಿ ರೂಪುಗೊಂಡಿದೆ. ಮತ್ತು ಅದಕ್ಕೋಸ್ಕರ ಸಹಾಯಕವಾಗಿ ನಮಗೆ ಕೆಲವು ವಿಧಿ ಇಲ್ಲದೆ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ ನ ನಾವು ಇಲ್ಲೇ ಇಟ್ಕೊಂಡು ನಾವು ಮಾಡುವಂತ ಸಂದರ್ಭ ಬಂತು. ಇವತ್ತು ಅದೊಂದು ಒಳ್ಳೆ ಮಟ್ಟದಲ್ಲಿ ಅದು ಬಂದಿದೆ. ಇದಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ 10 ಪೈಸೆ ಕೊಡುಗೆನೂ ಏನಿಲ್ಲ. ಏನಿಲ್ಲಿ ನಾವು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ, ಅದಕ್ಕೆ ನಮ್ಮ ಇಲ್ಲಿ ಸ್ಥಳೀಯ ನಮ್ಮ ಕಾಫಿ ತೋಟ ಇದೆ, ಮಾಲೀಕರ ಸಂಘದ ಅಧ್ಯಕ್ಷನಾದ ನಾನು KS ಕುಮಾರಸ್ವಾಮಿ ಅಂತ. ಇವತ್ತು ಸರ್ಕಾರ ಒಂದು ಆದೇಶ ಮಾಡಿದೆ. ಸಂಪುಟ ದರ್ಜೆ ಸಚಿವರು ಆದಂತ ಈಶ್ವರ್ ಖಂಡ್ರೆ ಅವರು ಒಂದು ನಮ್ಮ ಅನಿಸಿಕೆ ಪ್ರಕಾರ ತಪ್ಪು ಹೇಳಿಕೆ ಏನಂದ್ರೆ, ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಇದರಿಂದ ಭೂಕುಸಿತ ಉಂಟಾಗ್ತಾ ಇದೆ. ಅದು ಈ ರೀತಿ ಹೇಳಿಕೆ ಕೊಟ್ರೆ ಜನಗಳಲ್ಲಿ ತಪ್ಪಭಿಪ್ರಾಯ ಬಂದು ನಮ್ಮ ಈಗೇನು ನಾವು ಹೋಮ್ ಸ್ಟೇ ರೆಸಾರ್ಟ್ ನಡೆಸ್ತಾ ಇದ್ದೀವಿ ಅದ್ರ ಮೇಲೂ ದುಷ್ಪರಿಣಾಮ ಬೀರುತ್ತೆ. ಈಗಾಗಲೇ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗಾಗಲೇ ನಮ್ಗೆ ಸಾಕಷ್ಟು ಅತಿಥಿಗಳು ಹೋದ್ವಾರ ಮತ್ತು ಈ ವಾರ ನಮ್ಗೆ ಇನ್ನೂ ಮುಂಗಡವಾಗಿ 76ನೇ ಸ್ವಾತಂತ್ರ್ಯ ದಿನಾಚರಣೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುವ ಜೊತೆಗೆ ವಿಶೇಷ ಗ್ರಾಮೀಣ ಭಾಗದ ಸಾಧಕರನ್ನು ಗೌರವಿಸುವ ಕೆಲಸ ಮಾಡಲಾಗುವುದೆಂದು ನ್ಯಾಯಾಧೀಶರಾದ MS ಶಶಿಕಲಾ ತಿಳಿಸಿದರು. ಬೇಲೂರಿನ ನ್ಯಾಯಾಂಗ ಇಲಾಖೆ, ವಕೀಲರ ಸಂಘ, ಅಭಿಯೋಜಕರ ಹಾಗೂ ಪೊಲೀಸ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 15ರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಬ್ಬದ ರೀತಿ ಆಚರಿಸಲು ನ್ಯಾಯಾಂಗ ಇಲಾಖೆ ಹಾಗೂ ವಕೀಲರ ಸಂಘದಿಂದ ಆಯೋಜಿಸಲು ತೀರ್ಮಾನಿಸಲಾಗಿದ್ದು, ಆ ದಿನದಂದು ವಿಶೇಷವಾಗಿ 10 ಜನ ವಿಶೇಷ ಸಾಧನೆ ಮಾಡಿದ ಸಾಧಕರನ್ನ ಗೌರವಿಸುವ ಕೆಲಸ ಮಾಡಲು ತೀರ್ಮಾನಿಸಲಾಗಿದೆ. ಇದರಲ್ಲಿ ಶಿಕ್ಷಣ, ವೈದ್ಯಕೀಯ, ಸಾಮಾಜಿಕ, ಕೃಷಿ, ಆಧ್ಯಾತ್ಮಿಕ, ಕ್ರೀಡಾ, ಸರ್ಕಾರಿ ಸೇವೆ ಉತ್ತಮವಾಗಿ ನಿರ್ವಹಿಸಿದವರಿಗೆ, ನಿವೃತ್ತ ಯೋಧರು ಹಾಗೂ ಬಾಲ ಕಲಾವಿದರು ಮತ್ತು ಪತ್ರಿಕೆ ಹಂಚುವ ಮೂಲಕ ವಿಶೇಷ ಸಾಧನೆ ಮಾಡಿದಂತಹವರನ್ನ ಅಭಿನಂದಿಸಲು ಈಗಾಗಲೇ ತೀರ್ಮಾನಿಸಲಾಗಿದ್ದು, ಇದಕ್ಕೆ ಮಾಧ್ಯಮದ ಸಹಕಾರ ಹಾಗೂ ಅಭಿಪ್ರಾಯ ಅತಿ ಮುಖ್ಯವಾಗಿದೆ. ಈಗಾಗಲೇ ನ್ಯಾಯಾಂಗ ಇಲಾಖೆ ಹಾಗೂ ವಕೀಲರ ಸಂಘದಿಂದ ಕ್ರೀಡಾಕೂಟವನ್ನು ಆಯೋಜಿಸಿದ್ದು, ಅಂದು ಗೆದ್ದಂತಹವರನ್ನ ಅಭಿನಂದಿಸಲಾಗುವುದು. ಸಾಧಕರನ್ನ ಪಟ್ಟಿ ಮಾಡುವ ಸಂದರ್ಭ ವಕೀಲರು ಹಾಗೂ ನಾವು ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಾಗುವುದು. ಮೇಲ್ಕಂಡ ಸಾಧಕರ ಸನ್ಮಾನಿಸುವ ಸಂದರ್ಭದಲ್ಲಿ ಅವರ ವಿರುದ್ಧ ಬೇಲೂರು ನ್ಯಾಯಾಲಯದಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇರಬಾರದೆಂದು ಸ್ಪಷ್ಟಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ವಕೀಲರು, ಪೊಲೀಸ್ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆಯ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕು ಎಂದರು. ವಕೀಲರ ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ ಮಾತನಾಡಿ, ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ನ್ಯಾಯಾಧೀಶರಿಂದ ಧ್ವಜಾರೋಹಣ ನಡೆಸಲಾಗುವುದು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಸಾಧಕರನ್ನು ಅಭಿನಂದಿಸುವ ಕಾರ್ಯಕ್ರಮ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ, ನ್ಯಾಯಾಲಯದ ಅಮೀನುದಾರರಾದ ಪ್ರಕಾಶ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕೆಲವೊಂದು ಕ್ಷೇತ್ರಗಳನ್ನ ನಾವು ನಮೂದು ಮಾಡಿಕೊಂಡಿದ್ದೀವಿ. ವ್ಯಕ್ತಿಗಳನ್ನ ನಾವು ಆ ದಿನ ಸನ್ಮಾನ ಮಾಡೋಣ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ವ್ಯಕ್ತಿಗಳು, ರೈತರಾಗಲಿ ಅಥವಾ ಇಲ್ಲಿ ಸಾಮಾಜಿಕ ಕ್ಷೇತ್ರ, ಯೋಧರು, ಸಾಂಸ್ಕೃತಿಕ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ವಿಶಿಷ್ಟವಾಗಿ ಸೇವೆ ಸಲ್ಲಿಸಿರಬೇಕು ಮತ್ತು ಅಂಥವ್ರು ನಾವು ಗುರುತಿಸಿ ಅವರಿಗೊಂದು ಸನ್ಮಾನ ಮಾಡೋಣ ಅಂತ. ಅದಕ್ಕೆ ತಮ್ಮ ಸಹಕಾರ ಆಗುತ್ತೆ. ಯಾಕೆಂದರೆ ಈ ವಿಚಾರ ಎಲ್ಲ ತಮ್ಮಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ನಿಮ್ಮನ್ನು ಸಹಾಯ ಕೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ಬಾಲ ಕಲಾವಿದರು, ಸಾಧಕರು ಅಂತ ಒಂದು ವಿಶೇಷವಾಗಿ ನಮೂದು ಮಾಡಿದ್ದೀವಿ. ನಾನಿಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ
ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಮಕ್ಕಳ ಭವಿಷ್ಯಕ್ಕಾಗಿ ಪೋಷಕರು ಪಡುವ ಶ್ರಮದ ಬಗ್ಗೆ ಒಂದು ಬಾರಿ ಯೋಚಿಸಿದರೆ ಯಾವ ವಿದ್ಯಾರ್ಥಿಗಳು ಕೂಡ ಇರುವ ಅಲ್ಪ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ ಎಂದು ಪ್ರೊಫೆಸರ್ SR ತಮ್ಮಯ್ಯ ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಎವಿ ಕಾಂತಮ್ಮ ಮಹಿಳಾ ಕಾಲೇಜು ಆವರಣದಲ್ಲಿರುವ ಹಾರನಹಳ್ಳಿ ರಾಮಸ್ವಾಮಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎವಿಕೆ ಕಾಲೇಜು ಸಭಾಂಗಣದಲ್ಲಿ ಪ್ರಥಮ ಪದವಿ ತರಗತಿ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಂದೆ ತಾಯಿಯರ ಪರಿಶ್ರಮವನ್ನ ಮನದಟ್ಟು ಮಾಡಿಕೊಂಡು ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನ ತಲುಪಬೇಕು. ಆ ಗುರಿಯ ಹಿಂದೆ ಗುರುಗಳು ಮತ್ತು ಪೋಷಕರಿದ್ದು ಇವರಿಬ್ಬರ ನಡುವೆ ಜ್ಞಾನವನ್ನ ಬಳಸಿಕೊಂಡ್ರೆ, ಅಮೂಲ್ಯವಾದ ಸಮಯದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ, ಪರಿಶ್ರಮ ಪಟ್ಟರೆ ನಿಮ್ಮ ಬಳಿಗೆ ಎಲ್ಲ ಉತ್ತಮ ಅವಕಾಶಗಳು, ಅಂತಸ್ತುಗಳು ಜೊತೆಗೆ ಉತ್ತಮ ವ್ಯಕ್ತಿತ್ವ ಲಭ್ಯವಾಗುತ್ತದೆ ಎಂದರು. ಓದುವ ಸಮಯದಲ್ಲಿ ಇತರೆ ವಿಚಾರಗಳ ಕಡೆ ಗಮನ ಕೊಡದೆ ಮುಂದೆ ಸಾಗಿದ್ರೆ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಸ್ ಯತೀಶ್ವರ್ ಮಾತನಾಡುತ್ತಾ, ಉತ್ತಮ ಶಿಕ್ಷಣದ ಬಹುಮುಖ್ಯ ಬುನಾದಿ ಪದವಿ ಶಿಕ್ಷಣವಾಗಿದ್ದು, ಈ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಸ್ವಾಭಿಮಾನಪೂರ್ಣವಾದಂತಹ ಮತ್ತು ಆರ್ಥಿಕ ಸ್ವತಂತ್ರವನ್ನು ರೂಪಿಸಿಕೊಳ್ಳುವುದಕ್ಕೆ ಪದವಿ ಶಿಕ್ಷಣ ಅಗತ್ಯ ಎಂದು ಪ್ರತಿಪಾದಿಸಿದರು. ಪದವಿ ಶಿಕ್ಷಣ ಕಲಿತು ಮನೆಯಲ್ಲೇ ಇರದೆ ಉದ್ಯೋಗಸ್ಥರಾಗುವುದರ ಮೂಲಕ ಸ್ವಾವಲಂಬಿಗಳಾಗುವ ಅಗತ್ಯವನ್ನ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಡಾ NS ಶಶಿಕಲಾ, ಪ್ರೊಫೆಸರ್ SR ಹೇಮಾವತಿ, ಪ್ರೊಫೆಸರ್ ವಾರಿಜಾ, ಡಾ DP ಲಿಂಗರಾಜು ಸೇರಿದಂತೆ ಕಾಲೇಜಿನ ಇತರೆ ವಿಭಾಗದ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಸ್ವಾಗತವನ್ನ ಗಣಕಯಂತ್ರ ವಿಭಾಗದ ಸುಚಿತ್ರಾ ಎಸ್ ಶಿವಣ್ಣ ನಡೆಸಿಕೊಟ್ಟರು. ವಂದನಾರ್ಪಣೆಯನ್ನ ಗಣಿತ ವಿಭಾಗದ ಜಯಶ್ರೀ ನಡೆಸಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನ ಕನ್ನಡ ವಿಭಾಗದ ಮಹಾಲಕ್ಷ್ಮಿ ನೆರವೇರಿಸಿದ್ರು. HCI ನ್ಯೂಸ್ ಹಾಸನ್. ತಂದೆ ತಾಯಿಗಳ ಪರಿಶ್ರಮವನ್ನ ತಾವು ಮನದಟ್ಟು ಮಾಡಿಕೊಂಡು ನಿಮ್ಮ ಗುರಿಯನ್ನು ತಲುಪಬೇಕು. ಆ ಗುರಿಯ ಹಿಂದೆ ಗುರುಗಳಿದ್ದಾರೆ, ಪೋಷಕರಿದ್ದಾರೆ. ಅವರ ಇಬ್ಬರನ್ನು ನೀವು ಆ ಜ್ಞಾನವನ್ನು ನೀವು ಸದುಪಯೋಗ ಪಡಿಸಿಕೊಂಡ್ರೆ, ಆ ಅಮೂಲ್ಯವಾದಂತಹ ಟೈಮಲ್ಲಿ ತಾವು ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ, ಪರಿಶ್ರಮ ಪಟ್ಟರೆ ನಿಮ್ಮ ಬಳಿಗೆ ಎಲ್ಲ ಸ್ಥಾನಮಾನಗಳು, ಅವಕಾಶಗಳು, ಅಂತಸ್ತುಗಳು, ಉತ್ತಮ ವ್ಯಕ್ತಿತ್ವ ನಮಗೆ ಲಭ್ಯವಾಗುತ್ತೆ ಅಂತ ತಿಳಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜುವಾಲಜಿ ಪ್ರೊಫೆಸರ್ ಅಲ್ಲಿಗೆ ಲಭ್ಯವಾಗ್ತಾರೆ, ಅಲ್ಲೇ ಲ್ಯಾಬ್ಗಳಿವೆ, ಮತ್ತೆ ಅಲ್ಲೇ ನಿಮಗೆ ಎಲ್ಲ ಮಾಹಿತಿಗಳನ್ನ ಸೈನ್ಸ್ ವಿದ್ಯಾರ್ಥಿನಿಯರು ಪಡ್ಕೋಬಹುದು. ಮತ್ತು ಎರಡನೇ ಮಾಡಿಯಲ್ಲಿ ಕಂಪ್ಯೂಟರ್ ವಿಭಾಗ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಫಿಸಿಕ್ಸ್ ಲ್ಯಾಬ್ ಇದೆ, ಫಿಸಿಕ್ಸ್ ಪ್ರೊಫೆಸರ್ಸ್ ನಿಮಗೆ ಅಲ್ಲೇ ಲಭ್ಯವಾಗ್ತಾರೆ. ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ಸ್ ಇದೆ, ಮ್ಯಾಥಮೆಟಿಕ್ಸ್ ಲ್ಯಾಬ್ ಇದೆ, ಮ್ಯಾಥಮೆಟಿಕ್ಸ್ ಉಪನ್ಯಾಸಕರು, ಲೆಕ್ಚರರ್ಸ್ಗಳು ನಿಮಗೆ ಅಲ್ಲೇ ಲಭ್ಯವಾಗ್ತಾರೆ. ಅನಂತರ ಗ್ರಂಥಾಲಯ, ಎವಿಕೆ ಮಹಿಳಾ ಕಾಲೇಜು ಅತ್ಯಂತ ಸುಸಜ್ಜಿತವಾದಂತಹ ಗ್ರಂಥಾಲಯದ ಸೌಲಭ್ಯಗಳನ್ನು ಹೊಂದಿದೆ. ಕಾಲೇಜು ಸುಮಾರು 47,910 ಗ್ರಂಥಗಳನ್ನು ಒಳಗೊಂಡಿರುವ ಗ್ರಂಥ ಭಂಡಾರವನ್ನ ಕಾಲೇಜು ಒಳಗೊಂಡಿದೆ. ಈ ಗ್ರಂಥಾಲಯದಲ್ಲಿ ಮಕ್ಕಳ BSc, BCom, BA ಪದವಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಗ್ರಂಥಗಳು ನಿಮಗೆ ಲಭ್ಯವಾಗುತ್ತವೆ. LLB. ಡೆಂಗ್ಯೂ ಹಾಗೂ ಮಲೇರಿಯಾ ರೋಗವು ಸೊಳ್ಳೆ ಕಡಿತದಿಂದ ಹರಡುವ ಸಾಧ್ಯತೆ ಇದ್ದು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಸೊಳ್ಳೆಗಳ ಉತ್ಪತ್ತಿಗೆ ಕಡಿವಾಣ ಹಾಕಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕೆಂದು ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರ ತಿಳಿಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಸಮೀಪದ ಸೋಮನಹಳ್ಳಿ ಗ್ರಾಮದಲ್ಲಿ ಸೋಮವಾರ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಹಾಗೂ ಮಲೇರಿಯಾ ನಿಯಂತ್ರಣ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜನರ ಆರೋಗ್ಯದ ದೃಷ್ಟಿಯಿಂದ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಆಸ್ಪತ್ರೆ, ಶಾಲೆಗಳು, ಹೋಟೆಲ್, ಬಸ್ ನಿಲ್ದಾಣ, ಬೇಕರಿ, ಹಾಸ್ಟೆಲ್ ಹಾಗೂ ಅಂಗನವಾಡಿ ಕೇಂದ್ರಗಳ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಲಾಗಿದೆ. ಪಿಡಿಒ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ನೀರುಗಂಟಿಗಳು ಪ್ರತಿದಿನ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ಸೊಳ್ಳೆಗಳು ಉತ್ಪತ್ತಿಯಾಗುವ ಚರಂಡಿಗಳ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಲಾಗಿದ್ದು, ನೀರಿನ ತೊಟ್ಟಿ, ಬ್ಯಾರೆಲ್, ಡ್ರಮ್ಗಳನ್ನು ಸ್ವಚ್ಛವಾಗಿ ತೊಳೆದು ಸೊಳ್ಳೆ ಲಾರ್ವಾ ಕಂಡುಬಂದರೆ ನಾಶಪಡಿಸಲಾಗುವುದು. ಡೆಂಗ್ಯೂ ಮಾಹಿತಿ ಕರಪತ್ರ ವಿತರಣೆ ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು.
ನಂತರ ಮಾತನಾಡಿದ ಬಿಕ್ಕೋಡು ಆರೋಗ್ಯಾಧಿಕಾರಿ ಡಾ ಪ್ರವೀಣ್, ಡೆಂಗ್ಯೂ ಜ್ವರ ಸೊಳ್ಳೆಗಳ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಈಗಾಗಲೇ ಮಳೆ ಆರಂಭವಾಗಿದ್ದು ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಸಾರ್ವಜನಿಕರು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಿದರೆ ಯಾವುದೇ ರೋಗವು ಜನರ ಬಳಿಗೆ ಬರುವುದನ್ನು ತಡೆಯಬಹುದು ಎಂದರು. ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟವಾದ ಲಸಿಕೆ ಇಲ್ಲವಾಗಿದ್ದು ಜ್ವರ, ಶೀತ, ಕೆಮ್ಮು, ಇತರೆ ರೋಗ ಲಕ್ಷಣಗಳು ಕಂಡುಬಂದರೆ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಸೊಳ್ಳೆಗಳು ನಿಂತ ನೀರಲ್ಲಿ ಉತ್ಪತ್ತಿಯಾಗುತ್ತವೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಡೆಂಗ್ಯೂ ಹಾಗೂ ಮಲೇರಿಯಾ ರೋಗಗಳನ್ನು ಮುಕ್ತವಾಗಿಸಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಪಿಡಿಒ ತಾರಾನಾಥ್ ನಾಯಕ್, ಆಶಾ ಕಾರ್ಯಕರ್ತೆ ಸುಮಿತ್ರಾ, ಅಂಗನವಾಡಿ ಕಾರ್ಯಕರ್ತೆ ಶಾಲಿನಿ, ನೀರುಘಂಟಿ ಜಯಲಕ್ಷ್ಮಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಏನಂದರೆ ನಮಗೆ ರೋಗ ತಡೆಯೋದು ತುಂಬ ಮುಖ್ಯ, ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಹಂಗಾಗಿ ಏನು ಸ್ವಚ್ಛತೆ ಸೋರ್ಸ್ ರಿಡಕ್ಷನ್ ಮಾಡಬೇಕು. ನಾವು ಸೋರ್ಸ್ ರಿಡಕ್ಷನ್ಸ್ ಎಲ್ಲೆಲ್ಲಿ ಮಾಡಬೇಕು ಅಂದರೆ ಎಲ್ಲೆಲ್ಲಿ ನೀರು ಚಿಪ್ಪುಗಳಿದೆ, ಮತ್ತು ಬ್ಯಾರಲ್ಗಳು, ಟೈರ್ಗಳು, ಅಲ್ಲೆಲ್ಲಿ ನೀರು ಶೇಖರ, ತ್ಯಾಜ್ಯ ವಸ್ತುಗಳು, ಯಾವುದು ಗಲೀಜು ವಸ್ತುಗಳು ಇರುತ್ತೆ ಅಲ್ಲೆಲ್ಲ ನೀರು ಮನೆ ನಿಂತು ಶೇಖರ ಆಗಿ ಸೊಳ್ಳೆ ಉತ್ಪತ್ತಿ ಆಗುತ್ತಲ್ಲ, ಆ ನೀರನ್ನು ನಾವು ಮನೆ ಸುತ್ತ ನಾವು ಸ್ವಚ್ಛತೆಯಾಗಿ ಇಟ್ಕೊಂಡ್ರೆ ಈ ಇಡೀ CGP ಸೊಳ್ಳೆ ಏನಿರುತ್ತೆ ಅದು ಸಂತಾನ ಉತ್ಪತ್ತಿ ಆಗಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರಕ್ಕೆ ಮಾರಕವಾಗುತ್ತಿರುವ ಅಮಲು ದಂಧೆ, ಮಾದಕ ದ್ರವ್ಯ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳಲು ಸಂಘಟನೆಗಳಿಂದ ಆಗ್ರಹ. ಅಮಲು ಮತ್ತು ಸಕಲೇಶಪುರ ಆಂದೋಲನಕ್ಕೆ ಜನಬೆಂಬಲ ಕೋರಿದ ನಾಗರಿಕ ವೇದಿಕೆ. ಬಿಜೆಪಿಯಿಂದ ಆಯೋಜನೆಗೊಂಡಿರುವ ಪಾದಯಾತ್ರೆ, ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಜಂಟಿ ಹೋರಾಟ. ಮೈಸೂರು ಚಲೋ ಹೋರಾಟಕ್ಕೆ ಹಾಸನದಿಂದ ಸಾವಿರಾರು ಜನರ ಪಯಣ. ಮಲೆನಾಡು ಭಾಗದಲ್ಲಿ ನಿಲ್ಲದ ಕಾಡಾನೆ ಹಾವಳಿ. ಅರೆಹಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದಲ್ಲಿ ತೋಟಕ್ಕೆ ದಾಳಿ ಇಟ್ಟ ಕಾಡಾನೆಗಳು. ಆನೆ ದಾಳಿಗೆ ಅಡಿಕೆ, ಕಾಫಿ, ಬಾಳೆ ಸರ್ವನಾಶ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.